ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಸೀತಲ್ ದೇವಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಸೀತಲ್ ದೇವಿ ಹುಟ್ಟಿದ್ದು 10 ಜನವರಿ 2007ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಜನಿಸಿದಳು. ಇವರಿಗೆ 2 ಕೈಗಳಿಲ್ಲ. ಇವರು ಒಬ್ಬ ಅದ್ಭುತ ಭಾರತೀಯ ಪ್ಯಾರಾ ಆರ್ಚರ್ ಆಗಿದ್ದಾರೆ. ಪೊಕೊಮೇಲಿಯಾ ಎಂಬ ಕಾಯಿಲೆಯಿಂದ ಹುಟ್ಟಿನಿಂದಲೇ ಕೈಗಳಿಲ್ಲ. 2 ತೋಳುಗಳಿಲ್ಲದಿದ್ದರೂ ಇವರು ಕಾಲುಗಳನ್ನು ಬಳಸಿ ಬಿಲ್ಲುಗಾರಿಕೆ ಮಾಡುವ ವಿಶ್ವದ ಮೊದಲ ಮಹಿಳಾ ಅಂತಾರಾಷ್ಟ್ರೀಯ ಪ್ಯಾರಾ ಆರ್ಚರ್ ಆಗಿದ್ದಾರೆ. ಸೀತಲ್ ಕಾಲುಗಳಿಂದ ಬರೆಯುವುದನ್ನು ಕಲಿತು 5 ವರ್ಷದಿಂದ ಶಾಲೆಗೆ ಹೋಗುತ್ತಿದ್ದರು. ನಂತರ ಇವಳಿಗೆ ಒಬ್ಬ ಫ್ರೆಂಡ್ ಸಿಕ್ಕು ಬಿಲ್ಲು ವಿದ್ಯೆಯ ಬಗ್ಗೆ ತಿಳಿಸುತ್ತಾಳೆ. ನಂತರ ಇವಳು ಶ್ರೀಮಾತಾ ವೈಷ್ಣೋದೇವಿ ಶೈನ್ ಬೋರ್ಡ್ನಲ್ಲಿ ಕುಲ್ದೀಪ್ ಕುಮಾರ್ ವಿದ್ವಾನ್ ಮತ್ತು ಅಭಿಲಾಷಾ ಚೌಧರಿ ಎಂಬುವರಿಂದ ತರಬೇತಿ ಪಡೆದು ಬಿಲ್ಲು ವಿದ್ಯೆಯನ್ನು ಕಲಿತರು. ಇವಳ ತಂದೆ ಮಾನ್ಸಿಂಗ್ ಸಾಮಾನ್ಯ ರೈತ, ತಾಯಿ ಶಕ್ತಿದೇವಿ ಮನೆಯಲ್ಲಿ ಮೇಕೆಗಳನ್ನು ಸಾಕಿಕೊಂಡು ಜೀವನ ನಡೆಸುತ್ತಾರೆ. ಇವಳಿಗೆ ಒಬ್ಬ ತಂಗಿ ಇದ್ದಾಳೆ. ಅವಳ ಹೆಸರು ಶಿವಾನಿ. ಮನೆಯಲ್ಲೇ ಆಗಲಿ ಶಾಲೆಯಲ್ಲೇ ಆಗಲಿ ಇವಳನ್ನು ಬೇರೆ ತರನಾಗಿ ಯಾರೂ ನೋಡಲಿಲ್ಲ. ಇಂಡಿಯನ್ ಆರ್ಮಿಯ ತರಬೇತಿದಾರರು ಇವಳ ಸಲುವಾಗಿ ಒಂದು ವಿಶೇಷ ಟೆಕ್ನಿಂದ ಹೊಸ ಆರ್ಚರಿ ತಯಾರಿಸಿ ಕಾಲಿನಿಂದ ನಡೆಸಲು ತರಬೇತಿ ನೀಡಿದರು. ಅದರ ಹಾಗೆ ಸೀತಲ್ ದೇವಿ ದಿನಕ್ಕೆ 7 ಗಂಟೆ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಭುಜಗಳ ಸಹಾಯದಿಂದ ಆರ್ಚರಿ ನಡೆಸುತ್ತಿದ್ದರು. ಬಿಲ್ಲನ್ನು ಕಂಟ್ರೋಲ್ ಆಗಿ ಕಾಲಿನಿಂದ ಹಿಡಿದು ಬಾಣ ಬಿಡುವುದು ಅಷ್ಟು ಸುಲಭದ ಮಾತಲ್ಲ. ಏಕಾಗ್ರತೆಯಿಂದ 20 kg ತೂಕದ ಬಿಲ್ಲನ್ನು ಕಾಲಿನಿಂದ ನಡೆಸುವುದು ತಮಾಷೆಯ ಮಾತಲ್ಲ. ಮತ್ತೆ ಸರಿಯಾದ ಗುರಿ ಇಟ್ಟು ಹೊಡೆಯುವುದು. ಸೀತಲ್ ದೇವಿ ಆರ್ಚರಿ ಕಲಿತಿರಲಿಲ್ಲ. ಬದಲಾಗಿ ಹೊಸದನ್ನು ಮತ್ತೆ ಕಂಡುಹಿಡಿಯುತ್ತಿದ್ದಳು. ಸೀತಲ್ ದೇವಿ 2 ಬಂಗಾರದ ಪದಕ, 2 ಬೆಳ್ಳಿಯ ಪದಕ 2022ರಲ್ಲಿ ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ಪಡೆದಳು. ಒಂದು ದಿನ ಅವಕಾಶ ಬಂದು ಒದಗಿತು. ಪ್ಯಾರಾಲಿಂಪಿಕ್. ಇದರಲ್ಲಿ ಸೀತಲ್ ದೇವಿ ಗುರಿ ಇಟ್ಟು ಬಾಣಗಳ ಮೇಲೆ ಬಾಣ ಹೊಡೆಯುತ್ತಾ ಹೋದರು. ಅದು ದಾಖಲೆಯಾಗುತ್ತಾ ಹೋಯಿತು. ವರ್ಲ್ಡ್ ಚಾಂಪಿಯನ್ಶಿಪ್ ಸಮಯ 2025. ಒಂದು ಹೊಸ ರೂಲ್ ಬಂತು. ಗ್ರಿಪ್ನ ಪೊಸಿಷನ್ ಬದಲಾಯಿತು. ಈಗ ಬಿಲ್ಲನ್ನು ಹಿಮ್ಮಡಿಗೆ ತಾಗದ ಹಾಗೆ ಬಾಣ ಬಿಡುವುದು. ಇದನ್ನು ಕಲಿಯುವುದರಲ್ಲಿ ಕಾಲಿನ ಬೆರಳುಗಳ ಸಹಾಯದಿಂದ ಪ್ರಾಕ್ಟೀಸ್ ಮಾಡಿ ಕಾಲುಗಳಲ್ಲಿ ನೋವಾದರೂ ಬಿಡದೆ ಹಠದಿಂದ ಎಷ್ಟು ನೋವು ಎಂದರೆ ಬೇರಾರೂ ಮಾಡಲಾಗದ ಸಾಧನೆ ಸೀತಲ್ ಮಾಡಿ ತೋರಿಸಿದ್ದಾರೆ. ಎಷ್ಟೋ ಆಟಗಾರರು ತಮ್ಮ ಸಾಧನೆಯಲ್ಲಿ ತಮ್ಮ ನೋವನ್ನು ಲೆಕ್ಕಿಸದೆ ಮುನ್ನುಗ್ಗುತ್ತಾರೆ. ಸೀತಲ್ ಕೂಡ ಅದೇ ಮಾಡಿದರು. ಸೀತಲ್ 2023ರಲ್ಲಿ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ ಪಡೆದರು. ಮತ್ತೆ 2025ರಲ್ಲಿ ವಿಶ್ವ ಬಿಲ್ಲುಗಾರಿಕೆಯ ಪ್ಯಾರಾ ಆರ್ಚರ್ ಆಫ್ ದಿ ಇಯರ್ ಪಡೆದರು. 19 ವರ್ಷದ ಸೀತಲ್ ಹೇಳುತ್ತಾರೆ, ನಾನು ಬಿಲ್ಲುಗಾರಿಕೆ ಆರಿಸಿಕೊಂಡಿಲ್ಲ, ಬಿಲ್ಲುಗಾರಿಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದೆ ಎನ್ನುತ್ತಾರೆ. ಸ್ನೇಹಿತರೆ, ಎಲ್ಲ ಅಂಗಗಳು ಸರಿಯಾಗಿದ್ದು ಏನೂ ಮಾಡದಿರುವವರು ಬೇಕಾದಷ್ಟು ಜನ ಇದ್ದಾರೆ. ಅಂಥವರಲ್ಲಿ ಅಂಗಗಳ ವೈಫಲ್ಯವಿದ್ದು ಸಾಮಾನ್ಯರಂತೆ ಸಾಧನೆ ಮಾಡಿದ ಇವರು ಜಗತ್ತಿಗೆ ಮಾದರಿ. ಜನಸಾಮಾನ್ಯರು ಮಾಡುವ ಕೆಲಸವನ್ನು ಸೀತಲ್ ಮಾಡುತ್ತಾರೆ. ಮರಗಳನ್ನಂತೂ ಸರಾಗವಾಗಿ ಏರುತ್ತಾರೆ. ಸಾಧನೆಗೆ ಯಾವುದೇ ಕಾರಣ ಬೇಕಾಗಿಲ್ಲ, ದೃಢವಾದ ಮನಸ್ಸಿರಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.